ವಿಧಾನಸಭೆಯ ಮಾಜಿ ಡೆಪ್ಯೂಟಿ ಸ್ಪೀಕರ್ ಜಿಕೆ ಕೃಷ್ಣಾರೆಡ್ಡಿರವರ ನೇತೃತ್ವದಲ್ಲಿ ನೂತನವಾಗಿ ಆಯ್ಕೆಯಾದ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬು ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಾಗೂ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸೇರಿದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಹಾಗೂ ಮತದಾರರ ಮತ್ತು ಮುಖಂಡರುಗಳ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಸಂಸದ ಮಲ್ಲೇಶ್ ಬಾಬುರವರು ಜೆಡಿಎಸ್ ಹಾಗೂ ಬಿಜೆಪಿ ಹಿರಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಮತ್ತು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು ಹಾಗೂ ಚಿಂತಾಮಣಿ ತಾಲೂಕಿನ ಕಾರ್ಯಕರ್ತರ ಜೊತೆಯಲ್ಲಿ ಸದಾ ಕಾಲವೂ ನಾನು ಇರುವುದಾಗಿ ಹೇಳಿದರು. ಇದೇ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡುತ್ತಾ, ಚಿಂತಾಮಣಿಯು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ್ದರೂ ಸಹ ನನ್ನನ್ನು ಆತ್ಮೀಯವಾಗಿ ಆಹ್ವಾನಿಸಿರುವುದು ನನಗೆ ಬಹಳ ಸಂತೋಷದ ವಿಚಾರ ಎಂದರು. ಹಾಗೂ ಮುಂದುವರೆದು ಮಾತನಾಡುತ್ತಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ನಮ್ಮ ಕಾರ್ಯಕರ್ತರ ವಿರುದ್ಧ 5-6 ಕೇಸುಗಳನ್ನ ಮಾಡುತ್ತಾ ಇರುವಿರಿ. ಮಾಡಿ ಪರವಾಗಿಲ್ಲ, ನೀವು ಅಧಿಕಾರದಲ್ಲಿ ಇರುವುದು 3.5 ವರ್ಷ ಎಂದುಕೊಂಡಿದ್ದೆ. ಆದರೆ ಪ್ರಸ್ತುತ ರಾಜ್ಯ ಸರ್ಕಾರದ ಸ್ಥಿತಿಯನ್ನ ನೋಡಿದರೆ ಕೇವಲ 3 ತಿಂಗಳು ಮಾತ್ರ ಇರುವುದು ಎಂದು ನನಗೆ ಅನಿಸುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಮತ್ತು ಜೆಡಿಎಸ್ನ ಮಾಜಿ ಶಾಸಕರುಗಳು, ಹಿರಿಯ ಮುಖಂಡರುಗಳು ಭಾಗವಹಿಸಿದ್ದರು. ಸುನಿಲ್ ಎಂ, ಜೆಕೆ ನ್ಯೂಸ್ ಕನ್ನಡ, ಚಿಂತಾಮಣಿ. ನಮ್ಮ ಪಕ್ಷದ ಪ್ರತಾಪ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಕೂಡ ಕೇಸುಗಳಾಗ್ತಾ ಇದೆ. ಶ್ರೀನಿವಾಸ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರ ಮೇಲೆ 5, 6, 7 ಎದುರಿಸೋದು. ನೀವು ಇನ್ಮೇಲೆ ನಮ್ಮ ವಿರುದ್ಧ ನಿಲ್ಲಬಾರದು ಅಂತ ಹೇಳಿ ಇಂಥ ಒಟ್ಟು ಬೆದರಿಕೆಗಳಿಗೆ ಯಾರಾದ್ರೂ ಎದುರ್ತೀರ? ಇಲ್ಲಿ ಎದುರೋದಿಲ್ಲ. ಬೆಳೆಸ್ತಾ ಹೋಗಿ ನೀವು ಅದೆಷ್ಟು ಕೇಸುಗಳು ಹಾಕ್ತೀರಿ, ಇನ್ನೇನಾದ್ರೂ ಸಮಯ ಬಂದಂಗ ಆಗ್ತಾ ಇದೆ. ಬಹುಶಃ ನಾನೇನೋ ಇನ್ನ 3.5 ವರ್ಷ ಇದೆ ಅನ್ಕೊಂಡಿದ್ದೆ. ಈಗ ನೋಡ್ತಾ ಇದ್ದಾಗ ಏನು 3 ತಿಂಗಳು ಇರುತ್ತೋ ಏನಿರುತ್ತೋ ನನ್ಗೆ ಗೊತ್ತಿಲ್ಲ. ನಾನು ಇನ್ನೂ ಕೂಡ ವೆಂಕಟೇಶ್ವರಣ್ಣನ ದೀರ್ಘವಾಗಿ ಮಾತಾಡಲಿಲ್ಲ. ನಾನು ಇವತ್ತು ದೆಹಲಿಯಿಂದ ಏರ್ಪೋರ್ಟ್ ಬಂದು ಏರ್ಪೋರ್ಟ್ ಇಂದ ನೇರವಾಗಿ ನಿಮ್ಮಲ್ಲಿ ಬಂದಿದ್ದೆ. ಹಾಗಾಗಿ ಹೆಚ್ಚು ರಾಜ್ಯದ ವಿಷಯಗಳು ತಿಳ್ಕೊಳಕ್ ಆಗ್ಲಿಲ್ಲ. ಇನ್ನೂ ಕೂಡ ನಾವು ಪಾದಯಾತ್ರೆಯಲ್ಲಿ ಕೂಡ ಪಾಲ್ಗೊಳ್ಬೇಕಾಗಿತ್ತು, ನಾನು ಮಲ್ಲೇಶ್ ಬಾಬುರು. ನಿನ್ನೆ ರಾತ್ರಿ 8 ಗಂಟೆವರೆಗೂ ಕೂಡ ಸದನ ನಡೀತು ದೆಹಲಿಯಲ್ಲಿ. ನಿನ್ನೆ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಡಿಮ್ಯಾಂಡ್ಸ್ ಇದೆ. ಅದಕ್ಕೆ ನಾನು ಅದನ್ನ ಆರೋಗ್ಯ ಸಚಿವನಾಗಿ 2 ಸಲ ಕೆಲಸ ಮಾಡಿದ್ಮೇಲೆ ನನ್ನ ಧರ್ಮ ಅಲ್ವಾ ಈ ದೇಶದಲ್ಲಿ ಯಾವ ರೀತಿ ಆರೋಗ್ಯ ಕ್ಷೇತ್ರ ಇರಬೇಕು ಅಂತೇಳಿ ನಾನು ಕೆಲವು ಸಲಹೆಗಳನ್ನ ಕೊಡುವಂತ ಕೆಲಸ ಮಾಡಬೇಕು ಅಂತ ರಾತ್ರಿ 8 ಗಂಟೆವರೆಗೂ ಅಲ್ಲೇ ಇದ್ದು ನಾನು ಪೇಪರ್ಸ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಹಾಗಾಗಿ ಬಂಧುಗಳೇ, ಇವತ್ತು ಈ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿರುವಂತದ್ದು ಇದು ಒಂದು ಚರಿತ್ರೆ. ಚಿಂತಾಮಣಿಗೆ ಬರೀ 1 ದಿನ ಮಾತ್ರ ಬಂದಿದ್ದೆ. ಸಮನ್ವಯ ಸಭೆ ಒಂದು ನಡೆದಾಗ ಮಾತ್ರ ಬಂದಿದೆ. ಅದಾದ್ಮೇಲೆ ನಾನು ಬರಕ್ಕಾಗ್ಲಿಲ್ಲ. ಜವಾಬ್ದಾರಿ ನೀವು ತಗೊಂಡು ನೀವೇ ಕ್ಯಾಂಡಿಡೇಟ್ ಅಂತ ಒಂದು ಜವಾಬ್ದಾರಿ ತಗೊಂಡು ಮಾಡಿದ್ದೀರಾ. ನಿಮಗೆ ಚಿರಋಣಿ ಆಗಿರ್ತೀನಿ. ನಿಮ್ಮ ಜೊತೆ ಬಿಜೆಪಿ ಅವರ ನಾಯಕರು ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಎಲ್ಲರಿಗೂ ನಾನೊಂದು ಕೃತಜ್ಞತೆ ಹೇಳಬೇಕು ಅಂತ ಏನೋ ಒಂದು ಅನ್ಕೊಂಡಿದ್ದೀನೋ ಅದು ಆಗ್ತಾ ಇಲ್ಲ. ಸುಮಾರು 2 ತಿಂಗಳಾಗೋಯ್ತು. ಅದಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿದೆ. ಇವತ್ತು ಅಲ್ಲಿ ಪಾದಯಾತ್ರೆ ಇದೆ. ಕುಮಾರಣ್ಣ ಅವ್ರಿಗೂ ಪರ್ಮಿಷನ್ ತಗೊಂಡು ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಅದು ನೀವು ಅರ್ಥ ಮಾಡ್ಕೋಬೇಕು. ನಾವು ನಿಮಗೆ ಎಷ್ಟು ಚಿರಋಣಿ ಆಗಿರ್ತೀವಿ ಅಂತ, ನಾನು ಚಿರಋಣಿ ಆಗಿರ್ತೀನಿ ಅಂತ. ದಯವಿಟ್ಟು ನನ್ನ ಏನೋ ಒಂದು ಈ ತಡವಾಗಿ ಬಂದಿದ್ದೀನಿ. 2 ತಿಂಗಳು ಆದ್ಮೇಲೆ, ಆಲ್ಮೋಸ್ಟ್ 2 ತಿಂಗಳಾಗಿತ್ತು. ಇವತ್ತು 3ನೇ ತಾರೀಕು, 4ನೇ ತಾರೀಕು, ಜೂನ್ 4ನೇ ತಾರೀಕು ನಮ್ದು ಕೌಂಟಿಂಗ್ ಆಗಿದ್ದು, ಫಲಿತಾಂಶ ಬಂದಿದೆ. ಸುಮಾರು 2 ತಿಂಗಳಾಗೋಯ್ತು. ದಯವಿಟ್ಟು ಕ್ಷಮಿಸಿ ಲೇಟಾಗಿ ಬಂದಿದ್ದಕ್ಕೆ. ಆದರೆ
ನಿಮ್ಮ ಚಿರುಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಒಂದು ವಿಶೇಷವಾದಂತ ದಿನ ಅಂತ ನಾನು ಭಾವಿಸ್ತೇನೆ. ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಿಗೆ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ಒಂದು ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ. ಈ ಅಭಿನಂದನಾ ಸಮಾರಂಭ ಕಳೆದ 10 ದಿನಗಳ ಹಿಂದೆ ನಾನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂತಹ ವೇಣುವಣ್ಣ ಅವರು ನಾವಿಬ್ಬರು ಸೇರಿ 3ನೇ ತಾರೀಕು ಇಬ್ಬರು ಸಂಸದರಿಗೂ ಕೂಡ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಇಬ್ಬರು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483